ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟ ತಮ್ನೇಲ್ ನೋಡೋದು ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತಂದು. ಇದು ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದ ಅಂತ ಹೇಳ್ಬೋದು. ಇರಲಿ, ನಾನು ಮೊದಲೇ ತಿಳಿಸ್ಕೊಟ್ಟಂಗೆ ನಿಮ್ಗೆ ಟಾಪ್ 6 ಗೆ ಅಂದ್ರೆ ಫಿನಾಲ್ ಟಿಕೆಟ್ ಯಾರು ಸೆಲೆಕ್ಟ್ ಆಗಿದ್ರೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಯಾರು ಸೆಲೆಕ್ಟ್ ಆಗಿದೆ ಅಂತಂದ್ರೆ ಇದ್ರಲ್ಲಿ ಹೇಳಿದ್ದೆ. ನೀವು ಯಾರ್ಯಾರು ಸೆಲೆಕ್ಟ್ ಆಗಿದ್ರೆ ಅಂತಂದ್ರೆ ರಘು ಮತ್ತೆ ಧನುಷ್ ಮತ್ತೆ ಅಶ್ವಿನಿ ಮತ್ತೆ ಕಾವ್ಯ ಅವರು ಸೆಲೆಕ್ಟ್ ಆದ್ರ ಅಂತ ಮೊದಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಟಾಪ್ 6 ಫೈನಲ್ ಟಿಕೆಟ್ ಗೆ ಯಾರ್ಯಾರು ಸೆಲೆಕ್ಟ್ ಆದ್ರೆ ಅಂತ ತಿಳಿಸ್ಕೊಟ್ಟಿದ್ದೆ ನಿಮ್ಗೆ ಇವಾಗ ಅಷ್ಟೇ. ಮತ್ತೆ ಅದರಲ್ಲಿ ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂತಂದು ಅದ್ರ ಬಗ್ಗೆ ಕಾಯ್ತಾ ಇದ್ವಿ. ಈಗ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಅಪ್ಡೇಟ್ ಮಾಡಿದಾರೆ ಅಂತ ಹೇಳ್ಬೋದು. ಈ ಪ್ರೊಮೋಗೋಸ್ಕರ ಎಲ್ಲರೂ ಕಾಯ್ತಾ ಇದಾರೆ ಅಂತ ನನಗೆ ಗೊತ್ತು. ಅದೇ ರೀತಿ ಈ ಪ್ರೊಮೋದಲ್ಲಿ ಯಾರು ಗೆದ್ರು ಮತ್ತೆ ಈ ಫೈನಲ್ ಟಿಕೆಟ್ ಯಾರು ಸೆಲೆಕ್ಟ್ ಆದ್ರು, ಮತ್ತೆ ಇದರಲ್ಲಿ 4 ಜನಕ್ಕೂ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಇದ್ರ ಬಗ್ಗೆ ಟಾಸ್ಕ್ ಬಗ್ಗೆ ಆಯ್ತು, ಮತ್ತೆ ಟಾಸ್ಕ್ ಅಲ್ಲಿ ಯಾರು ಗೆದ್ದಿದ್ದಾರೆ, ಮತ್ತೆ ಈ ಟಾಸ್ಕ್ ಅಲ್ಲಿ ಅವ್ರ ಜೋಡಿಯಾಗಿ ಅಂದ್ರೆ ಸಹಾಯಕರಾಗಿ ಯಾರನ್ನ ಸೇರಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ರೀತಿ ನೀವು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್ ಇವತ್ತು ಎರಡನೇ ಪ್ರೋಮೋದಲ್ಲಿ ಯಾವ ರೀತಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಾಸ್ಕ್ ವಿಚಾರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಟಾಸ್ಕ್ ಮಾತ್ರ ಬೆಂಕಿ ಇದೆ ಅಂತ ಹೇಳ್ಬೋದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ 4 ಜನ ಸೆಲೆಕ್ಟ್ ಆಗಿದಾರಲ್ಲ ಫಿನಾಲ್ ಟಿಕೆಟ್ಗೆ, ಅವ್ರ ಬೆಂಬಲಿಗರಾಗಿ ಯಾರ್ಯಾರು ಆಡ್ತಾರಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ಟಾಸ್ಕ್ ನೋಡ್ಬಿಟ್ಟು ಸ್ಪರ್ಧಿಗಳು ಸ್ವಲ್ಪ ಶಾಕ್ ಆಗ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಟಾಸ್ಕ್ ಏನಂದ್ರೆ ಇದರಲ್ಲಿ ಯಾವ ರೀತಿ ಅಂದ್ರೆ ಟಾಸ್ಕ್ ನೋಡಿದ್ರೆ ಸ್ವಲ್ಪ ಸ್ಪರ್ಧಿಗಳು ಸ್ವಲ್ಪ ಶಾಕ್ ಆದ್ರೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂದ್ರೆ ಇದರಲ್ಲಿ 4 ಜನ ಸೆಲೆಕ್ಟ್ ಇದಾರಲ್ಲ, ಕಾವ್ಯ, ರಘು ಮತ್ತೆ ಅಶ್ವಿನಿ ಮತ್ತೆ ಧ್ರುವ ಅಂತಲ್ಲ ಸಾರಿ ಧನುಷ್ ಅವರು. ಅದರಲ್ಲಿ ಯಾವ ರೀತಿ ಟಾಸ್ಕ್ ಅನ್ನೋದಾದ್ರೆ ಇವ್ರು ಒಟ್ಟು 4 ಜನ ಆಗಿ ಆಡ್ತಿದ್ದಾರೆ. ಇವ್ರು ಕಂಟೆಂಡರ್ ಆಗಿ ಅಥವಾ ಬೆಂಬಲಿಗರಾಗಿ ಯಾರನ್ನ ಆಡ್ತಿದಾರೆ ಅಂತ ಅನ್ನೋದಾದ್ರೆ ಟಾಸ್ಕ್ ಬಗ್ಗೆ ಹೇಳಿದ್ರೆ ಇದು ಟವರ್ ಟಾಸ್ಕ್ ಅಂತ ಹೇಳ್ಬೋದು. ಇದರಲ್ಲಿ ಟವರ್ ನ ಹತ್ಬೇಕು ಅಂದ್ರೆ ಸ್ವಲ್ಪ ಸಾರ್ವೆ ಕೋಲ್ ಬೇಕಾಗಿದೆ. ಇದರಲ್ಲಿ ಈ ಟಾಸ್ಕ್ ಅಲ್ಲಿ ಏನಂದ್ರೆ ಅವ್ರು ಬೆಂಬಲಿಗರಾಗಿ ಯಾರನ್ನ ಆಡ್ತಿದಾರಲ್ಲ ಅವರು ಅಂದ್ರೆ ಸಾರ್ವೆ ಕೋಲ್ ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಕಿದಾರೆ ಅಂತ ಹೇಳ್ಬೋದು. ಅದ್ರೊಳಗಡೆ ಮುಳುಗ್ಬಿಟ್ಟು ಅಂದ್ರೆ ಅವ್ರು ಬೆಂಬಲಿಗರ ಯಾರಿರ್ತಾರೆ ಅವ್ರು ಎಲ್ಲ ತಗೊಂಡ್ಬಿಟ್ಟು ಒಂದು ಬಾಕ್ಸ್ ಟೈಪ್ ಅಲ್ಲಿ ಇಟ್ಟಿರ್ತಾರೆ. ಅವ್ರ ಬಾಕ್ಸ್ ಹಾಕ್ಬಿಟ್ರೆ ಈ ಟಾಸ್ಕ್ ಅವರು ಸ್ಟಾರ್ಟ್ ಮಾಡ್ಬೇಕಂತ ಇದರಲ್ಲಿ ರೂಲ್ಸ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಟಾಸ್ಕ್ ಅಂದ್ರೆ ಒಂಥರ ಏನಿ ತರ ಮಾಡ್ಕೊಂಡು ಅದನ್ನ ಹೋಗ್ಬೇಕು. ಸಾರ್ವೆ ಕೋಲ್ ಅಂತ ಒಂದು ಏನಿ ತರ ಸೆಟ್ ಮಾಡ್ಕೊಂಡು ಮೇಲೆ ಹತ್ಕೊಂಡು ಹೋಗಿ ಅದನ್ನ ಫ್ಲಾಗ್ ಇಟ್ಟಿರ್ತಾರೆ. ಫ್ಲಾಗ್ ನ ಹೋಗಿ ಎತ್ಬಿಟ್ಟು ಜೈ ಬಿಗ್ ಬಾಸ್ ಅಂತ ಹೋಗ್ಬೇಕು. ಹಿಂದಿನ ಸೀಸನ್ ಅಲ್ಲಿ ನೋಡಿದಾಗ ನಾವು ಯಾವ ತ್ರಿವಿಕ್ರಮ್ ಮತ್ತೆ ಹನುಮಂತ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಅದೇ ರೀತಿ ಸ್ವಲ್ಪ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಅದರಲ್ಲಿ ತ್ರಿವಿಕ್ರಮ್ ಸ್ವಲ್ಪ ಫಿನಾಲ್ ಟಿಕೆಟ್ಗೆ ಸ್ವಲ್ಪ ಹಿಂದೆ ಉಳಿದ್ರು ಅಂತಂದು ಹೇಳ್ಬೋದು. ಅದರಲ್ಲಿ ಹಿಂದಿನ ಸೀಸನ್ ನೋಡಿದಾಗ ಅದರಲ್ಲೂ ಕೂಡ ಇದರಲ್ಲಿ ಹನುಮಂತ್ ಅವ್ರು ಯಾವ ರೀತಿ ಆತರ ಅಂದ್ರೆ ಹನುಮಂತ್ ಅವ್ರಿಗೆ ಈ ರೀತಿ ಟಾಸ್ಕ್ ಕೊಟ್ಟಿದ್ರು ಅಂತ ಓ ಸೀಸನ್ ನೋಡಿದ ಪ್ರಕಾರ ಅದೇ ತರ ಸೇಮ್ ಇದೆ. ಇದು ಕೂಡ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಮಾತ್ರ ಒಂಥರ ಸ್ಪರ್ಧಿಗಳು ಸ್ವಲ್ಪ ನೋಡ್ಬಿಟ್ಟು ಒಂಥರ ಸೆಕೆಂಡ್ ಶಾಕ್ ಆದ್ರ ಅಂತ ಹೇಳ್ಬೋದು. ಇದರಲ್ಲಿ ಇದ್ರ ಮಾತ್ರ ಬೆಂಕಿ ಇದೆ ಅಂತ ಹೇಳ್ಬೋದು ಟಾಸ್ಕ್ ಮಾತ್ರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ತರ ಟಾಸ್ಕ್ ಕೊಟ್ಟು ಚೆನ್ನಾಗಿರ್ತಾ? ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಏನು ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಾರೆ ಹೇಳ್ಬೇಕು, ಈ ಪ್ರೋಮೋನ ಮಾತ್ರ ಈ ಅಂದ್ರೆ ಇದರಲ್ಲಿ ಎಪಿಸೋಡ್ ಮಾತ್ರ ತೋರಿಸೋ ಡೌಟ್. ಯಾಕಂದ್ರೆ ಇದರಲ್ಲಿ ಒಂಥರ ಸೀರಿಯಲ್ ತರ ಎಳಿತಾರ ಅಂತ ಹೇಳ್ಬೋದು. ಈ ಟಾಸ್ಕ್ ನ ಈ ಇವತ್ತಿನ ಎಪಿಸೋಡ್ ಮಾತ್ರ ತೋರಿಸೋ ಡೌಟ್. ಯಾಕಂದ್ರೆ ಒಂಥರ ಅವ್ರಿಗೆ ಕಂಟೆಂಟ್ ಬೇಕಲ್ಲ ಫ್ರೆಂಡ್ಸ್ ಇವರಿಗೆ ಬಿಗ್ ಬಾಸ್ ಅವ್ರಿಗೆ. ಅದಕ್ಕೋಸ್ಕರ ಈ ತರ ಏನೋ ಸೀನ್ಗಳು ತೋರಿಸೋ ಟಾಸ್ಕ್ ಮೋಸ್ಟ್ಲಿ ನಾಳೆ ತೋರಿಸಬಹುದು ನನಗೆ ಅನಿಸ್ತಾ ಇದೆ. ಒಟ್ಟಾರೆ ಹೇಳ್ಬೇಕು, ಬಿಗ್ ಬಾಸ್ ಅವ್ರು ಇದು ಯಾವ ರೀತಿ ಅಂದ್ರೆ ಇಲ್ಲಿ ಒಂಥರ ಸೀರಿಯಲ್ ತರ ಎಳಿತಿದಾರೆ ಅಂತ ಹೇಳ್ಬೋದು. ಈಗ ನೀನ್ ಧ್ರುವಂತರ ಮತ್ತೆ ಅಶ್ವಿನ್ ಟಾಸ್ಕ್ ಆಯ್ತಲ್ಲ ಅದನ್ನ ತೋರಿಸ್ಬೇಕು. ಮತ್ತೆ ಧನುಷ್ ಮತ್ತೆ ರಘು ಅವರ ಜೊತೆ ಟಾಸ್ಕ್ ಆಯ್ತಲ್ಲ ಅದನ್ನು ತೋರಿಸ್ಬೇಕು. ಮತ್ತೆ ಧನುಷ್ ಅವರು ಫಿನಾಲ್ ಟಿಕೆಟ್ ಸೆಲೆಕ್ಟ್ ಇದ್ರು, ಮತ್ತೆ ಅವ್ರನ್ನ ವಾಪಸ್ ಆಡ್ಲೇಬೇಕು ಈ ರೇಷಲ್ಲಿ ಇದಾರೆ ಅಂತಂದು ಹೇಳಿದಾಗ ಅವ್ರ ಧನುಷ್ ಜೊತೆ ಒಂದು ಟಾಸ್ಕ್ ಆಡಿದಾರಲ್ಲ ಅದನ್ನ ಟಾಸ್ಕ್ ಸ್ವಲ್ಪ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅದನ್ನೆಲ್ಲ ತೋರಿಸ್ಬೇಕು. ಒಂಥರ ಸೀರಿಯಸ್ ಅಲ್ಲಿ ಎಳಿತಾರೆ ಅಂತ ಹೇಳ್ಬೋದು. ಈ ಸೀಸನ್ ಮಾತ್ರ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವ್ರ ಈ ತರ ಮಾಡ್ತಿರೋದು ಯಾಕೋ ಸ್ವಲ್ಪ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಇವರು ಸೀರಿಯಲ್ ತರ ಎಳಿತಾ ಹೋದ್ರೆ ಜನಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದರ ಬೇರೆ ನಮ್ ಗಿಲ್ಲಿ ನಟ ಕೂಡ ಹೊರಗಡೆ ಇಟ್ಟಿದ್ದಾರೆ. ಒಂದು ಟಾಸ್ಕ್ ಅಲ್ಲಿ ಸೋತ್ರ ಅಂತ ಹೇಳ್ಕೊಂಡು ಪೂರ್ತಿ ಇದನ್ನ ಟಾಪ್ 6 ಫಿನಾಲ್ ಟಿಕೆಟ್ಗೆ ಇದನ್ನ ಹೊರಗಿಟ್ಟರು ಅಂತ ಹೇಳ್ಬೋದು. ಅದರಲ್ಲಿ ಇದು ಯಾವ್ದು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಅವರು ಗಿಲ್ಲಿ ನಟ ಸ್ವಲ್ಪ ಮೋಸ ಮಾಡಿದ ನನಗೆ ಅನಿಸ್ತಾ ಇದೆ. ಈ ಟವರ್ ಟಾಸ್ಕ್ ಇದೆಲ್ಲ, ಟವರ್ ಟಾಸ್ಕ್ ಅಲ್ಲಿ ಅವ್ರ ಬೆಂಬಲಿಗರಾಗಿ ಯಾರೇನ್ ಆಡ್ತಿದಾರೆ ಅಂತಂದ್ರೆ ಮೋಸ್ಟ್ಲಿ ಇದ್ರಲ್ಲಿ ಯಾವ ರೀತಿ ಅಂದ್ರೆ ಏನೇ ತರ ಅಂತ ಹಚ್ಕೊಂಡು ಹೋಗ್ಬೇಕಲ್ಲ. ಮೊದಲನೇದಾಗಿ ಯಾರು ಬೆಂಬಲಿಗರಾಗಿದೆ ಅಂದ್ರೆ ಕಾವೇರಿಗೆ ಗಿಲ್ಲಿ ಅವ್ರ ಬೆಂಬಲಿಗರ ಅಂತ ಹೇಳ್ಬೋದು. ಇದ್ರಾಗ ಚಾಯ್ಸ್ ಕಾವೇರಿ ಕೊಟ್ಟಿದ್ರ ಅಥವಾ ಗಿಲ್ಲಿ ಅವ್ರು ಕೊಟ್ಟಿದ್ರ ಅಂತ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಇವ್ರು ಕಾವೇರಿ ಬೆಂಬಲಿಗರಾಗಿ ಇವರು ಗಿಲ್ಲಿ ನಟ ಅವ್ರು ಆಡ್ತಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅಂದ್ರೆ ಹೋಗ್ಬಿಟ್ಟು ಒಂದು ಸೂರ್ಯ ಪೈಪ್ ಇದೆಯಲ್ಲ ಅದು ಸ್ವಿಮ್ಮಿಂಗ್ ಪೂಲ್ ಮುಳುಗ್ಬಿಟ್ಟು ವಾಪಸ್ ತಮ್ಮನ್ನು ಒಂದು ಬಾಕ್ಸ್ ಅಲ್ಲಿ ಹಾಕ್ಬೇಕಂತ ಇದ್ರಲ್ಲಿ ಕಾವೇರಿ ಬೆಂಬಲಿಗರ ಇವರು ಏನೋ ಗಿಲ್ಲಿ ನಟನ ಆಡ್ತಿದಾರೆ ಅಂತ ಹೇಳ್ಬೋದು. ಇವರು ಗಿಲ್ಲಿ ನಟ ನೋಡಿ ಎಷ್ಟೇ ಮಾತ್ ಬಿಟ್ರು ಕೂಡ ಟಾಸ್ಕ್ ಅಂತ ಬಂದಾಗ ಮಾತ್ರ ಯಾವುದೇ ಮನಸ್ತಾಪ ಇಟ್ಕೊಳ್ಳದೆ ಚೆನ್ನಾಗಿ ಆಡ್ತಿದಾರೆ ಅಂತ ಹೇಳ್ಬೋದು. ಅವ್ರು ಗಿಲ್ಲಿ ನಟ ಅವ್ರಿಗೆ ಕಾವೇರಿ ಪರವಾಗಿ, ಧನು ಪರವಾಗಿ ಮತ್ತೆ ರಾಶಿ ಅವ್ರ ಬೆಂಬಲಿಗರ ಆಡಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅಶ್ವಿನಿ ಪರವಾಗಿ ಮತ್ತೆ ಇಲ್ಲಿ ಧ್ರುವಂತ ಅವ್ರು ಆಡ್ತಿದಾರೆ ಅಂತ ಹೇಳ್ಬೋದು. ರಘು ಪರವಾಗಿ ರಕ್ಷಿತ್ ಅವ್ರು ಆಡ್ತಿದಾರೆ ಅಂತ ಹೇಳ್ಬೋದು ಬೆಂಬಲಿಗರಾಗಿ. ಇದರಲ್ಲಿ ಮಾತ್ರ ಬೆಂಕಿದೆ ಅಂತ ಹೇಳ್ಬೋದು. ಟಾಸ್ಕ್ ಅಂದ್ರೆ ಟವರ್ ಟಾಸ್ಕ್ ಇದೆಲ್ಲ ಒಂಥರ ಏನೇ ಹತ್ಕೋತಾರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಮತ್ತೆ ಇನ್ನೊಂದು ಇವರು ಬಿದ್ರೆ ಏನಾದ್ರು ಸೇಫ್ಟಿ ಇದ್ರೆ ಆಡ್ತಿದಾರೆ ಅಂತ ಹೇಳ್ಬೋದು. ಹಿಂದ್ಗಡೆ ಒಂದು ಬೆಡ್ ಇಟ್ಟಿದ್ರೆ ಮತ್ತೆ ಸಡನ್ಲಿ ಏನಾದ್ರು ಸ್ಲಿಪ್ ಆಗಿ ಬಿದ್ರೆ ಬೆಡ್ ಮೇಲೆ ಬಿದ್ರೆ ಅವ್ರಿಗೆ ಯಾವ ರೀತಿ ಗಾಯ ಆಗದಾರ ರೀತಿ ನೋಡ್ಕೊಂಡು ಈ ತಂತ್ರ ಸೇಫ್ಟಿಯಿಂದ ಆಡಿಸ್ತಿದಾರೆ ಅಂತ ಹೇಳ್ಬೋದು ಈ ಟಾಸ್ಕ್ ಅಲ್ಲಿ ಮಾತ್ರ. ಇದೆಲ್ಲ ಗೊತ್ತಾಯ್ತು ನಿಮ್ಗೆ ಇವ್ರು ಯಾರು ಯಾರ್ಯಾರ ಬೆಂಬಲಿಗಾರ ಅಂತಂದು.
ಇದು ಇತ್ತು. ಇದರಲ್ಲಿ ಯಾವ ರೀತಿ ಬೆಂಬಲಿಗರ ಇದೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಈ ಟಾಸ್ಕ್ ಬಂದ್ರೆ ಫೈನಲ್ ಟಿಕೆಟ್ಗೆ ಅಂದ್ರೆ ಟಾಪ್ 6 ಫೈನಲ್ ಟಿಕೆಟ್ಗೆ ಯಾರು ಸೆಲೆಕ್ಟ್ ಆದಂತ ಹೇಳುದಾದ್ರೆ, ಈ ಹೇಗಿದ್ರು ಟಾಸ್ಕ್ ವಿಚಾರ ಅಂತ ಬಂದಾಗಲೂ ಕೂಡ ಎಲ್ಲರಿಗೂ ಗೊತ್ತೇ ಇದೆ ಯಾರು ಟಾಪ್ ಅಲ್ಲಿ ಅಂತ ಗೊತ್ತಾಗೋದಾದ್ರೆ ಧನುಷ್ ಕೂಡ ಅವ್ರು ಇದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಕೂಡ ಇವರು ರಾಶಿ ಪರವಾಗಿ ಬೆಂಬಲಿಗರ ಯಾರಂತ ಸಾರಿ ಧನುಷ್ ಪರವಾಗಿ ಬೆಂಬಲಿಗರದಾರಲ್ಲ ರಾಶಿ ಅವರು, ಹಾಗಾಗಿ ಅವ್ರ ಕಂಟೆಂಟರ್ ಯಾರಿದ್ದಾರೆ ಅಂತಂದ್ರೆ ಇವ್ ಧನುಷ್ ಕೂಡ ಇದ್ದಾರೆ. ಅವರೇ ಅಂದ್ರೆ ಫೈನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ತಿಳಿಸ್ಕೊಟ್ಟಂಗೆ ಇದರಲ್ಲಿ ಧನೂರು ಮೊದಲೇ ಗೆದ್ದಿದ್ದಾರೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ನಿಮಗೆ. ಯಾವ ರೀತಿ ಅಂದ್ರೆ ಯಾರ್ಯಾರು ಆಟ ಆಡಿಸಿದ್ರು ಮತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಯಾವ್ದು ರೀತಿ ಕಂಟೆಂಟ್ ಇಲ್ಲ, ಅದಕ್ಕೋಸ್ಕರನೇ ಈ ತರ ರಬ್ಬರ್ ತರ ಹೇಳ್ತಿದಾರೆ ಅಂತ ಹೇಳ್ಬೋದು. ಫಸ್ಟ್ ಇವರು ಗೆದ್ದಾಗಲೇ ಫಿನಾಲ್ ಟಿಕೆಟ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಮೊದಲೇ ಅನೌನ್ಸ್ ಮಾಡಿದ್ರು. ಯಾವಾಗ ನೋಡಿದ್ರು ಇಲ್ಲ ಈ ರೇಸಲ್ಲಿ ಇದಾರೆ ಅಂತ ಅವ್ರ ಜೊತೆ ಸ್ವಲ್ಪ ನೋಡಿ ಈ ತರ ಟಾಸ್ಕ್ ಇಟ್ರಲ್ಲ, ಟಾಸ್ಕ್ ಅಲ್ಲಿ ನೋಡಿದ ಪ್ರಕಾರ ನೋಡಿದ್ರೆ ಧನುಷ್ ಕೊಡೋರು ಚೆನ್ನಾಗಿ ಆಡ್ಬಿಟ್ಟು ಇದ್ರ ಫೈನಲ್ ಟಿಕೆಟ್ಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈ ವಾರ ಬಂತಂದ್ರೆ ಮಿಡ್ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳ್ಬೋದು. ಈ ವಾರ ಮಿಡ್ ಎಲಿಮಿನೇಷನ್ ಇಂದ ಧನುಷ್ ಕೊಡೋರು ಪಾರ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ವಾರ ಅಂತೂ ಮಿಡ್ ಎಲಿಮಿನೇಷನ್ ಇರೋದಿಲ್ಲ ಅಂತ ಕನ್ಫರ್ಮ್ ಅಪ್ಡೇಟ್ ಬರ್ತಾ ಇದೆ. ನೆಕ್ಸ್ಟ್ ವಾರ ಮಾತ್ರ ಕನ್ಫರ್ಮ್ ಆಗಿ ಹೋಗುತ್ತದೆ ಮಿಡ್ ಎಲಿಮಿನೇಷನ್ ನಡೀತೆ ಅಂತ ತಪ್ಪದೇ ಇದು ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಈ ವಾರ ಮೋಸ್ಟ್ಲಿ ಒಬ್ರು ಮಾತ್ರ ಹೋಗ್ತಾರೆ, ವೀಕೆಂಡ್ ಅಲ್ಲಿ ಮಾತ್ರ ಒಬ್ರು ಹೋಗ್ತಾರೆ ಅಂತ ನನಗೆ ಅನಿಸ್ತದೆ. ನಿಮ್ ಪ್ರಕಾರ ಯಾರು ಹೋಗಿತ್ತು ಅನ್ನೋ ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಗಿಲ್ಲಿನಂಗೆ ಈ ತರ ಮಾಡಿದ ಬಿಗ್ ಬಾಸ್ ಅವರು ಸರಿನಾ ತಪ್ಪ ಅದ್ರ ಬಗ್ಗೆ ಸ್ವಲ್ಪ ತಪ್ಪದೇ ಕಮೆಂಟ್ ಮಾಡಿ. ಈ ಪ್ರೋಮೋದಲ್ಲಿ ಯಾವ ರೀತಿ ಹೈಲೈಟ್ ಮಾಡಿದ್ದಾರೆ ಅಂತಂದ್ರೆ ಧನುಷ್ ಕೊಡೋರು ಅಂದ್ರೆ ಸಡನ್ಲಿ ಬೀಳ್ತವ್ರೆ ಮತ್ತೆ ಅಶ್ವಿನ್ ಕೊಡೋರು ಬೀಳ್ತವ್ರೆ. ಇದರಲ್ಲಿ ಮೋಸ್ಟ್ಲಿ ಯಾರು ಗೆದ್ದಿದ್ದಾರೆ ಅಂತಂದ್ರೆ ಕಾವೇರಿ ಗೆದ್ದಿರಂತ ಒಂಥರ ಬೇರೆ ರೀತಿಯ ಹೈಪ್ ಆಗಿತ್ತು. ಆದ್ರೆ ಆ ರೀತಿ ಏನಿಲ್ಲ. ಇದರಲ್ಲಿ ಗೆದ್ದಿರೋದು ಯಾರಂದ್ರೆ ಬಿಗ್ ಬಾಸ್ ಅವರು ಒಂಥರ ಏನೋ ಎಲ್ಲರಿಗೂ ಸ್ವಲ್ಪ ಹೈಪ್ ಮಾಡ್ಬೇಕಂದ್ರೆ ಕೆಲವರೆಲ್ಲ ಇದನ್ನ ಹೈಡ್ ಮಾಡ್ತಾರಲ್ಲ, ಅದೇ ರೀತಿ ಧನುಷ್ ಕೂಡ ಅವರು ಗೆದ್ದಿರೋದನ್ನ ಹೈಡ್ ಮಾಡಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಇದು ಬಂತು ಫ್ರೆಂಡ್ಸ್. ಇವತ್ತು 2ನೇ ಪ್ರೋಮೋದ ಎಲ್ಲ ಇದಾಗಿತ್ತು, ಎಪಿಸೋಡ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದು ಬಂತದ್ರಲ್ಲಿ ಇವತ್ತಿನ 2ನೇ ಪ್ರೋಮೋದ ಬಗ್ಗೆ ಇದಾಗಿತ್ತು. ಇದೇ ರೀತಿ ವಿಡಿಯೋಗಳು